ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯ್ತಾ. ನೀವು ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಸಮಸ್ಯೆ ಇರುತ್ತೆ. ಏನು ಗೊತ್ತಾ ಅದು? ಯಾಕಂದರೆ ಎಷ್ಟೋ ಸಿಲೆಬಸ್ಗಳನ್ನು ಓದ್ತಾರೆ, 5-10 ತಾಸುಗಟ್ಟಲೆ ಅವರು ಸ್ಟಡಿ ಮಾಡ್ತಾರೆ. ಆದರೂ ಕೂಡ ತಮ್ಮ ಬೋರ್ಡ್ ಪರೀಕ್ಷೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಓದಿದಂಥ ವಿಷಯಗಳು ಅವರಿಗೆ ನೆನಪು ಬರೋದಿಲ್ಲ. ಅವರು ಟಾಪರ್ ಬರುವಂಥ ಆಸೆಯಿಂದ ಎಷ್ಟೋ ತಾಸುಗಳ ಗಟ್ಟಲೆ ಸತತವಾಗಿ ಪರಿಶ್ರಮ ಪಟ್ಟರೂ ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಅವರಿಗೆ ಒಳ್ಳೆಯ ಅಂಕಗಳು ಬರೋದಿಲ್ಲ. ಯಾಕೆ ಕಾರಣ ಇದು? ಏನು ಕಾರಣ? ಯಾಕೆ ನಿಮ್ಮ ಓದಿದಂಥ ವಿಷಯ ನೆನಪಲ್ಲಿರೋದಿಲ್ಲ? ಬನ್ನಿ ಹಾಗಾದರೆ ಈ ಒಂದು ಟ್ರಿಕ್ಸ್ಗಳನ್ನು ಹೇಳುವಂತಹ ಟ್ರಿಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಕೊನೆವರೆಗೂ ಮಾತ್ರ ಮರಲಿಕ್ಕೆ ಹೋಗಬೇಡಿ. ಯಾಕಂದರೆ ಸ್ಕ್ರಿಪ್ಟ್ ನೋಡಿದೆ ಕೊನೆವರೆಗೂ ನೋಡಿ, ನೀವು ಕೂಡ ಟಾಪರ್ ಆಗಿ ಬರ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ನೀವು ಒಂದು ಒಳ್ಳೆಯ ಜಾಬ್ ತೊಗೊಳ್ತೀರಾ. ಬನ್ನಿ ಹಾಗಾದರೆ ನೋಡೋಣ. ಬನ್ನಿ ನೋಡಿ, ಜಸ್ಟ್ ಫಾರ್ ಓನ್ಲಿ ಐ ವಿಲ್ ಗಿವ್ ದ ಓನ್ಲಿ 4 ಟ್ರಿಕ್ಸ್ ಫಾರ್ ಯುವರ್ ರಿಮೆಂಬರ್ ಹೌ ಟು ರಿಮೆಂಬರ್ ವಾಟ್ ಯು ರೀಡ್. ಓಕೆ, ಬನ್ನಿ. ಮೊದಲನೇ ಒಂದು ಟಿಪ್ಸ್ ಯಾವುದು ಅಂದರೆ ಮೆಮೊರಿ ವಾಕ್. ಅಂದರೆ ಏನಪ್ಪ ಇದು ಮೆಮೊರಿ ವಾಕ್? ಇದು ಮೊದಲನೇ ಟಿಪ್ಸ್, ನೀವು ಫಾಲೋ ಮಾಡಲೇಬೇಕು. ಅಂದರೆ ನೀವು ಓದಿದಂತಹ ವಿಷಯ, ಇವಾಗ 1 ತಾಸು ನೀವು ಸ್ಟಡಿ ಮಾಡಿದರೆ, ಯಾವುದಾದ್ರೂ ಒಂದು ವಿಷಯ ತೆಗೆದುಕೊಂಡು ಆ ವಿಷಯದಲ್ಲಿ ಯಾವುದಾದ್ರೂ ಒಂದು ಚಾಪ್ಟರ್ ತೆಗೆದುಕೊಂಡು ನೀವು ಚಾಪ್ಟರ್ದಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ಓದಿದ್ದೀರಾ. 1 ತಾಸು ಓದಿದ ಮೇಲೆ ಏನು ಮಾಡಬೇಕು? ನೀವು ಒಂದು ದಿನದಲ್ಲಿ ತುಂಬ ಸ್ಪೆಂಡ್ ಮಾಡುವಂಥ ಟೈಮ್, ಫ್ರೀ ಇರುವಂಥ ಟೈಮಲ್ಲಿ ನೀವು ವಾಕ್ ಮಾಡ್ತಾ ಇರ್ತೀರ, ಹೌದಲ್ವಾ? ವಾಕ್ ಮಾಡೋ ಟೈಮಲ್ಲಿ ನೀವೇನು ಮಾಡಬೇಕು? ನಿಮ್ಮ ಮೆಮೊರಿಯನ್ನು ಉಪಯೋಗಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮೆಮೊರಿಗೆ ನೀವು ಕೆಲಸ ಕೊಡದೇ ಇರಬಾರ್ದು. ನೀವು ವಾಕಿಂಗ್ ಟೈಮ್ದಲ್ಲಿ, ವಾಕ್ ಮಾಡುವಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನೀವು ಓದಿದಂಥ ವಿಷಯಗಳನ್ನು ನೀವು ವಾಕ್ ಮಾಡ್ತಾನೆ ಆ ವಿಷಯಗಳನ್ನು ಏನು ಮಾಡ್ತಾ ಇರಬೇಕು ಅಂದರೆ ಮನನ ಮಾಡ್ತಾ ಇರಬೇಕು, ರಿವಿಷನ್ ಮಾಡ್ತಾ ಇರಬೇಕು. ಮೆಮೊರಿಗೆ ನೀವು ಸ್ವಲ್ಪ ಟೈಮ್ ಕೊಡಬೇಕು, ಅದಕ್ಕೆ ಸ್ವಲ್ಪ ಎಂಕರೇಜ್ ಕೊಡಬೇಕು. ನೀವು ಈ ರೀತಿ ವಾಕ್ ಮಾಡ್ತಾ ನೀವು ಓದಿದಂಥ ವಿಷಯಗಳನ್ನು ನೀವು ಮನನ ಮಾಡ್ಕೊಳ್ಳೋದ್ರಿಂದ, ರಿವಿಷನ್ ಮಾಡ್ಕೊಳ್ಳೋದ್ರಿಂದ ಮೆಮೊರಿ ಪವರ್, ಮೆದುಳು ಆ ಒಂದು ಅಟ್ರಾಕ್ಷನ್ ಆಗುತ್ತೆ. ಯಾವುದಕ್ಕೆ? ನೀವು ಓದಿದಂಥ ವಿಷಯಗಳು ಪದೇ ಪದೇ ನೀವು ಮೆಮೊರಿಗೆ ನೀವು ತಿಳಿಸ್ತಾ ಇದ್ದರೆ, ನೆನಪಿಸ್ತಾ ಇದ್ದರೆ, ಆ ಮೆಮೊರಿ ಪದೇ ಆ ವಿಷಯಗಳನ್ನು ಕೇಳ್ತಾ ನೀವು ಓದಿದಂಥ ವಿಷಯಗಳು ಪರ್ಮನೆಂಟಾಗಿ ಉಳಿದು ಬಿಡುತ್ತದೆ. ನೀವು ಯಾವುದೇ ಕಾರಣಕ್ಕೂ ನೀವು ಓದಿದಂಥ ವಿಷಯಗಳು ನಿಮ್ಮ ಮೆಮೊರಿಯಿಂದ ಅಷ್ಟು ಸುಲಭವಾಗಿ ಹಾರಿ ಹೋಗೋದಿಲ್ಲ. ನೆನಪಿಟ್ಕೊಳ್ಳಿ, ಇದು ಮೊದಲನೇ ಟಿಪ್ಸ್. ನೀವು ಯಾಕಂದರೆ ಒಂದು ದಿನದಲ್ಲಿ 24 ಅವರ್ಸಲ್ಲಿ ನೀವು 6 ತಾಸು ಅಥವಾ 7 ತಾಸು ನಿದ್ದೆಗೆ ಜಾರಿದ್ರೂ ಕೂಡ ಉಳಿದಂತಹ ಎಷ್ಟೋ ಗಂಟೆಗಳಲ್ಲಿ ನೀವು ವಾಕ್ ಮಾಡ್ತಾ ಇರ್ತೀರ, ನೀವು ಟೈಮ್ ಇದ್ದೇ ಇರುತ್ತೆ. ಅಂತಹ ಟೈಮಲ್ಲಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ಕೊಳ್ಬೇಕು. ನೆಕ್ಸ್ಟ್ 2ನೇ ಟಿಪ್ಸ್, ದ ಥೀಟಾ ವೇವ್ಸ್. ಅಂದರೆ ಕೆಲವೊಂದು ಸಮಯದಲ್ಲಿ, ಅಂದರೆ ಎಷ್ಟೋ ವಿದ್ಯಾರ್ಥಿಗಳು ಸತತವಾಗಿ ಪರಿಶ್ರಮ ಪಡ್ತಾ ಇರ್ತಾರೆ, ಸತತವಾಗಿ ಸ್ಟಡಿ ಮಾಡ್ತಾ ಇರ್ತಾರೆ, ಒತ್ತಡಮಯವಾಗಿ ಸ್ಟಡಿ ಮಾಡ್ತಾ ಇರ್ತಾರೆ. ಬಟ್ ಮೆಮೊರಿ ಅಂತ ಇರುತ್ತೆ, ಮೆಮೊರಿಗೂ ಕೂಡ ನಾವು ವಿಶ್ರಾಂತಿಯನ್ನು ಕೊಡ್ತಾ ಇರಬೇಕು. ಅದಕ್ಕೂ ಕೂಡ ರಿಲ್ಯಾಕ್ಸ್ ಅಂತ ಇರುತ್ತೆ, ಅದಕ್ಕೂ ಕೂಡ ರಿಲ್ಯಾಕ್ಸ್ ಇರಬೇಕು. ಎಷ್ಟು ರಿಲ್ಯಾಕ್ಸ್ ನೀವು